ಗೆದ್ದಿದ್ದೀರಿ, ಖುಷಿದೆ. ನನಗೆ ಮೊದಲನೇದಾಗಿ ಗ್ರ್ಯಾಟಿಟ್ಯೂಡ್ ಇದೆ, ಕೃತಜ್ಞತೆ ಇದೆ ನಮ್ಮ ಪ್ರೊಡ್ಯೂಸರ್ಸ್ಗೆ, ಕಾರ್ತಿಕ್, ಯೋಗಿ ಮತ್ತು ಪ್ರಿಯಾ ಮೇಡಮ್, ಮತ್ತು ಅಫ್ಕೋರ್ಸ್ ಎಲ್ಲರಿಗಿಂತ ಮೇಲೆ ನಮ್ಮ ಸುದೀಪ್ ಸರ್, ಎಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಈ ಜವಾಬ್ದಾರಿ ಕೊಟ್ಟಿದ್ದು. ಆ್ಯಂಡ್ ಅಫ್ಕೋರ್ಸ್ ಈ ಖುಷಿ ಇದೆ, ಸಮಾಧಾನ ಇದೆ. ಯಾಕೆಂದರೆ ಲಾಸ್ಟ್ ಒಂದು 10-15 ದಿವಸದಿಂದ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ವಿ. ಮೊದಲನೇ ಸತಿ ಆಡಿಯನ್ಸ್ ಜೊತೆ ನೋಡಿ ತುಂಬ ಖುಷಿ ಇದೆ, ತೃಪ್ತಿ ಇದೆ. ತುಂಬ ಖುಷಿಪಟ್ಟರು ಎಲ್ಲರೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು, ತುಂಬ ಖುಷಿಪಟ್ಟರು. ಎಲ್ಲ ಮೀರಿ ಅವ್ರಿಗೆಲ್ಲ ಮೈಸೂರದು ಸಿನಿಮಾ ಅಂತ ತುಂಬ ಖುಷಿಯಾಗಿದೆ. ಮೈಸೂರು ಕಥೆ, ನಾವು ಓಡಾಡಿರೋ ಜಾಗಗಳು. ಯಾಕೆಂದರೆ ನಮಗೆ ಸಿನಿಮಾದಲ್ಲಿ ಮೈಸೂರು ನೋಡಿದಾಗ ನಮಗೊಂದು ಸ್ವಲ್ಪ ಅನ್ನಿಸ್ತಾ ಇತ್ತು, ಏನು ಬರೀ ಬೆಟ್ಟ ತೆಗಿತಾರೆ, ಬರೀ ಪ್ಯಾಲೇಸ್ ಮುಂದೆ ಓಡಾಡಿಸ್ತಾರೆ, ಇಲ್ಲ KRS ಬರ್ತಾರೆ, ಮೈಸೂರು ಅದು ಮೀರಿನೂ ಬೇರೆ ತುಂಬ ಇದೆಯಲ್ಲ ಅಂತ. ಸೊ ನಾನು ಅದನ್ನು ಆ ಥರದ ಮೈಸೂರನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪ್ಯಾಲೇಸ್ ಲೈಟ್ ಆನ್ ಆಗಿ ಆಫ್ ಆಗೋದ್ರೊಳಗಡೆ ಏನೇನಾಗುತ್ತೆ ಅಂತಲೂ ತೋರಿಸಿದ್ದೀನಿ. ಸೊ ಐ ಹೋಪ್ ಪೀಪಲ್ ವಿಲ್ ಲೈಕ್ ಇಟ್. ಕಮ್ಮಿ ಟೈಮ್ನಲ್ಲಿ ಒಂದೇ ಸಿನಿಮಾದಲ್ಲಿ ಗಾಯದಿ ಕಲಹ ಇದೆ, ಈ ಕಡೆ ಲವ್ ಇದೆ, ಮಾಫಿ ಇದೆ, ಎಲ್ಲನೂ ಕಟ್ಕೊಡೋದು ಭಾಳ ಚಾಲೆಂಜಿಂಗ್ ಸ್ಕ್ರೀನ್ ಪ್ಲೇ ವಿಚಾರ. ಈಗ ಇಲ್ಲ, ಅದು ಅದೇ ಆ ವಿಷಯಕ್ಕೆ ಬರೋದಾದರೆ ಮೊದಲನೇದಾಗಿ ಕಥೆ ಮೇಜರಾಗಿ 2002ರಿಂದ 2011 ತನಕದ್ದು. ಅದ್ರ ಹಿಂದೆ ಒಂದು ಪ್ರೊಲಾಗ್ ಇದೆ, 1986 ನಡೆಯುತ್ತೆ. ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ 2022 ಬರ್ತೀವಿ. 36-37 ವರ್ಷದ್ದು ಕಥೆ ಇದೆ. ಹಾಗಂತ ಸಿನಿಮಾ ದೊಡ್ಡದಾಗಬೇಕಾ ಅದು ಗೊತ್ತಿಲ್ಲ, ಒಬ್ಬೊಬ್ಬ ನಿರ್ದೇಶಕನ ಮೇಲೆ ಇರುತ್ತೆ. ಸೊ ಈಗ 30 ವರ್ಷದ ಕಥೆನ 10 ನಿಮಿಷದಲ್ಲೂ ಹೇಳ್ಬೋದು, 3 ತಾಸಲ್ಲೂ ಹೇಳ್ಬೋದು. ನಾನು ಇಷ್ಟು ಟೈಮಲ್ಲಿ ಹೇಳಿದ್ದೀನಿ. ಆ್ಯಂಡ್ ನನಗಿದು ಸರಿ ಅಂತ ಅನಿಸಿದೆ. ಆ್ಯಂಡ್ ನನಗೆ ಸ್ವಲ್ಪ ಕ್ವಿಕ್ಕಾಗಿ ಪೇಸಿಯಾಗಿರಲಿ ನಮ್ಮ ಮೊದಲನೇ ಸಿನಿಮಾ ಅನ್ನೋದು ನನಗೊಂದು ಆಸೆ ಇತ್ತು. ಸೊ ಇಟ್ ಈಸ್ ವೆರಿ ಪೇಸಿ, ವೆರಿ ಎಂಗೇಜಿಂಗ್. ಐ ಎಂಜಾಯ್ಡ್ ಇಟ್ ಆ್ಯಸ್ ಅನ್ ಆಡಿಯನ್ಸ್. ಫಸ್ಟ್ ಕಾಪಿ ಸುದೀಪ್ ಸರ್ ನೋಡಿದ ರೆಸ್ಪಾನ್ಸ್ ಏನಿದೆ? ತುಂಬ ಖುಷಿಯಾಗಿದ್ದರು, ತುಂಬ ಇಷ್ಟಪಟ್ಟರು. ಆ್ಯಂಡ್ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಿದ್ರು, ಸಂಚಿತ್ಗೆ, ನನಗೆ, ಮತ್ತು ನಮ್ಮ ಇಡೀ ತಂಡಕ್ಕೆ, ನಮ್ಮ ಎಡಿಟರ್ ಶರತ್, ನಾಗಭೂಷ, ಸುಮಾರು ಜನ ನಮ್ಮ ಟೀಮ್ ಎಲ್ಲರಿಗೂ ತುಂಬ ಟೈರ್ಲೆಸ್ಸಾಗಿ ಕೆಲಸ ಮಾಡ್ಯಾರ ಲಾಸ್ಟ್ 10-12 ದಿವಸದಿಂದ. ಸೊ ಐ ಹೋಪ್ ಅದ್ರ ಫಲ ಇವಾಗ ಸಿಗುತ್ತೆ. ಇಲ್ಲ ಅದು ಇಲ್ಲ, ಪಾರ್ಟ್ 2 ಸದ್ಯಕ್ಕೆ ಯೋಚನೆ ಇಲ್ಲ, ಅದು ಸ್ಪಾಯ್ಲರ್, ಅದು ಹೇಳಂಗಿಲ್ಲ. ಹೌದು, ಇಲ್ಲ ಮೊದಲನೇದಾಗಿ 86ರಿಂದ ಮುಂಚೆ ಇದು ಕ್ರೈಮ್ ಅಲ್ಲ, 85ಕ್ಕಿಂತ ಮುಂಚೆ. ಸೊ ಕಥೆ ಶುರುವಾಗಿರೋದು ಅಲ್ಲಿಂದ. ಅದು ಲ್ಯಾಬ್ ಟೆಸ್ಟೆಡ್ ಡ್ರಗ್ಸ್ ಇದು. ಸೊ 2 ಥರದ್ದು ಬರುತ್ತೆ, ಒಂದು ಸೈಕೋ ಆ್ಯಕ್ಟಿವ್ ಡ್ರಗ್ಗು, ಇನ್ನೊಂದು ಸೈಕೋಟ್ರೋಪಿಕ್ ಡ್ರಗ್. ಸೊ ಎರಡು ವಿಧಾನ ಇದೆ. ಸೊ ಮ್ಯಾರಿಜುವಾನಾ ಕಮ್ಸ್ ಅಂಡರ್ ಸೈಕೋ ಆ್ಯಕ್ಟಿವ್. ಸೊ ಹಾಗಾಗಿ ಇದು 86 ಆದಮೇಲೆ ಇದನ್ನು ಕ್ರಿಮಿನಲೈಸ್ ಮಾಡಿದ್ರು ಇಂಡಿಯಾದಲ್ಲಿ. ಅಂದರೆ ಮೈಸೂರಲ್ಲಿ ಆ ಥರ ಡ್ರಗ್ ರೈಡ್ಗಳಾಗ್ತಿರೋದು, ಅದು ಇದು ಆ್ಯಕ್ಟಿವಿಟಿ ಎಲ್ಲ ಊರಿನಲ್ಲೂ ಎಲ್ಲ ಥರದ್ದು ನಡೀತಾ ಇರೋದು. ಅದೇ ಎಲ್ಲ ಊರಲ್ಲೂ 2 ಥರದ್ದು ಊರಿರುತ್ತೆ. ಬೆಳಗ್ಗೆ ಒಂದು ಊರಿದ್ರೆ ರಾತ್ರಿ ಒಂದು ಊರಿದೆ. ಸೊ ರಾತ್ರಿ ಒಂದು ಊರು ಆ್ಯಕ್ಟಿವ್ ಆಗುತ್ತೆ. ಸೊ ನಮಗೆ ಯಾವುದು ನಮ್ಮ ಕಣ್ಣಿಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ, ಯಾವುದು ಸಿನಿಮೀಯವಾಗುತ್ತೆ, ಯಾವುದು ನಾಟಕೀಯವಾಗುತ್ತೆ, ಅದನ್ನು ನಾವು ಸಿನಿಮಾಗೆ ತೊಗೊಂಡು ಬಳಸ್ಕೊಂಡಿದ್ದೀವಿ. ಸೋರ್ಸ್ ಯಾವುದು ಅಂತಂದರೆ, ನಾನು ಈ ಮ್ಯಾರಿಜುವಾನಾ ಎಕ್ಸೆಟ್ರಾ ಇದೆಲ್ಲ ಸೋರ್ಸ್ ಅಲ್ವೇ ಅಲ್ಲ. ನನ್ನ ಸೋರ್ಸ್ ಇದ್ದಿದ್ದು ಇಬ್ಬರು ಅಣ್ಣ ತಮ್ಮಂದ್ರ ಕಥೆ. ಸೊ ಅಣ್ಣ ತಮ್ಮಂದ್ರ ಕಥೆ ಒಂದು ಫ್ಯಾಮಿಲಿ ಕಥೆ, ಅದನ್ನು ಹೇಳಬೇಕು ಅಂತ ಬಂದಿದ್ದು. ಸೊ ಇದೆಲ್ಲ ಮಿಕ್ಕಿದ್ದೆಲ್ಲ ಒಂದು ಪೆರಿಫರೆನ್ಸ್ ಅಷ್ಟೇ. ಖಂಡಿತ ಇದೆ. ನೀವು ನೋಡಿಲ್ವಾ? ಖಂಡಿತ ನೋಡಿದ್ದೀವಿ, ಎಲ್ಲರೂ ನೋಡಿರ್ತಾರೆ, ಪ್ರತಿಯೊಬ್ಬರು ನೋಡಿದ್ರು. ಇಲ್ಲ ಏನಂದರೆ ಡೈರೆಕ್ಟಾಗಿ ನೋಡೋದು. ಸೊ ನನಗೆ ನೋಡಿರೋದು ಕೇಳಿರೋದು ಬೇರೆ. ಸುಮಾರಷ್ಟು ಡಾಕ್ಯುಮೆಂಟ್ರಿಗಳು ನೋಡಿದ್ದೀವಿ ಫಿಲಮ್ ಮಾಡೋದಕ್ಕೆ, ಸುಮಾರಷ್ಟು ನ್ಯೂಸ್ ರಿಪೋರ್ಟ್ಸ್ ನೋಡಿದ್ದೀವಿ, ಸುಮಾರಷ್ಟು ಬೇರೆ ಒಂದಷ್ಟು ಟೈಮ್ ಲೈನ್ಗಳು ಕರೆಕ್ಟ್ ಆಗಬೇಕು ಅಂತ ಒಂದಷ್ಟು ರಿಸರ್ಚ್ ಮಾಡಿದ್ದೀವಿ. ಆದರೆ ಅಟ್ ದ ಹಾರ್ಟ್ ಆಫ್ ಇಟ್ ಇಟ್ಸ್ ಅ ಸ್ಟೋರಿ ಆಫ್ ಅ ಫ್ಯಾಮಿಲಿ. ಪಚ್ಚನ ತಾಯಿ, ಪಚ್ಚನ ತಮ್ಮ, ಅವನ ಗೆಳತಿ, ಅವ್ರ ಕಥೆ ಇದು. ಸೊ ಮ್ಯಾರಿಜುವಾನಾ ಎಲ್ಲನೂ ಬ್ಯಾಕ್ ಡ್ರಾಪಲ್ಲಿದೆ. ಸೊ ಮೈಸೂರು ಮತ್ತು ನಮ್ಮ ಕ್ಯಾರೆಕ್ಟರ್ಗಳು ಫ್ರಂಟ್ ಲೋಡಲ್ಲಿದ್ದಾರೆ. ಸೊ ನನ್ನ ಎಲ್ಲ ಆ್ಯಕ್ಟರ್ಸ್ಗೂ ತುಂಬ ದೊಡ್ಡ ಕೃತಜ್ಞತೆ ನನಗೆ. ಮೊದಲನೇದಾಗಿ ಮಯೂರ್ ಅವರು 24-25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ.
ಕಾಜಲ್ ಆ್ಯಕ್ಚುಲಿ ಕರ್ನಾಟಕದ ಹುಡುಗಿ, ಮಂಗಳೂರು ಬೇಸ್ಡ್ ಹುಡುಗಿ. ಆದರೆ ಅವರು ಬೆಳೆದಿದ್ದು ಎಲ್ಲ ಬಾಂಬೆನಲ್ಲಿ. ಆದರೆ ಇದು ಮೊದಲನೇ ಈ ಸಿನಿಮಾ ಮಾಡಿದ ಮೇಲೆ ಅವರು ಈ ಸಿನಿಮಾಗೆ ಅವರೇ ಡಬ್ ಮಾಡಬೇಕು ಅಂತ ಕನ್ನಡ ಕಲಿತು ಪರ್ಫೆಕ್ಟ್ ಮಾಡಿಕೊಂಡು ಅವರೇ ಡಬ್ ಮಾಡಿದ್ದಾರೆ. ಕಳೆದ ಒಂದೇ ಒಂದು ವರ್ಷದಲ್ಲಿ ಅವರು ಕನ್ನಡ ಕಲ್ತಿರೋದು. ಈ ಸಿನಿಮಾಗಿಂತ ಒಂದು 6 ತಿಂಗಳಿಗಿಂತ ಮುಂಚೆ. ಕಮೆಂಡಬಲ್ ಎಫರ್ಟ್. ಜೈ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್. ಆ್ಯಂಡ್ ಅಹಾನ್ ಅಂತ ನಮ್ಮ ಬಚ್ಚನ್ ಜೊತೆ ಜೈಲಲ್ಲಿ ಒಬ್ಬರು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹರಿಣಿ ಎಲ್ಲರೂ ಐ ಆಮ್ ವೆರಿ 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 ಹ್ಯಾಪಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಚರಣ್ ರಾಜ್. ಎಸ್ ಅಫ್ಕೋರ್ಸ್ ಸಿಕ್ಕಾಬಟ್ಟೆ ಇದೆ ಎಫರ್ಟು. ಆ್ಯಕ್ಚುಲಿ ಚರಣ್ ರಾಜ್ ಅವ್ರು ನಿನ್ನೆ ಬೆಳಗ್ಗೆ ತನಕ ನಾವು ಕೆಲಸ ಮಾಡ್ತಾ ಇದ್ವಿ ಇದ್ರ ಬಗ್ಗೆ. ತುಂಬ ಎಫರ್ಟ್ ಹಾಕಿದ್ದಾರೆ. ಚರಣ್ ಅವರ ಟೀಮ್ ಚೆನ್ನೈಯಲ್ಲಿ ಬ್ಯಾಕ್ಗ್ರೌಂಡ್ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಸಿನಿಮಾದ ಸೆಕೆಂಡ್ ಹೀರೋ ಚರಣ್ ರಾಜ್. ಎಸ್ ಹೌದು. ನನಗೆ ಆ ರೆಟ್ರೋ ಹ್ಯಾಡ್ ಯೂಸ್ ಮಾಡಬೇಕು ಅಂತ ಇತ್ತು ಆ್ಯಕ್ಚುಲಿ. ಅಂದರೆ ನಿಮ್ಗೆ ಗೊತ್ತು ಆಡಿಯೋ ಕಂಪ್ನಿಗಳದ್ದು ಅಂದರೆ ಕಾಪಿ ರೈಟ್ಸ್ ಎಕ್ಸೆಟ್ರಾ. ಬಟ್ ಅದು ಸಾಧ್ಯ ಆಗಿದ್ದು ಸುದೀಪ್ ಸರಿಂದ. ಸೊ ಅವರು ಅದನ್ನು ಸಾಧ್ಯ ಮಾಡಿಸ್ಕೊಟ್ಟಿದ್ದು. ನಮಗೆ ಆ ಸಿನಿಮಾಗೆ ಅದು ಕೂರ್ತು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಕೂತಿದೆ. ಆ್ಯಂಡ್ ಜನಕ್ಕೆ ಸರ್ಪ್ರೈಸ್ ಕೂಡ. ಸೊ ಬಂದರೆ ಎಂಜಾಯ್ ಮಾಡ್ತಾರೆ. ನಮಗೂ ಖುಷಿ. ಪಾರ್ಟ್ 2 ಸದ್ಯಕ್ಕೆ ಯೋಚನೆ ಇಲ್ಲ. ಥ್ಯಾಂಕ್ ಯು. ಹೌದು, ಟೈಮಿನ ಯಾವ ಬಂಧನೂ ಇಲ್ಲ. ಯಾಕೆಂದರೆ 1 ನಿಮಿಷದ ಕ್ಲಿಪ್ನಲ್ಲೂ ನಾವು ಅರೆಸ್ಟ್ ಮಾಡ್ಬೋದು. 1 ಗಂಟೆ ಸಿನಿಮಾ, 1.5 ಗಂಟೆ, 2 ಗಂಟೆ, 2.5 ಗಂಟೆ. ಕಥೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.